ಅಲ್ಲ ಅಷ್ಟೊಂದು ಸಾಬೂನು ಶಾಂಪೂ ಯಾಕೆ ಕೊಟ್ರು? ನಾವೇನ್ ಅಷ್ಟೊಂದು ಹೊಲಸು ಅಂತ ತಿಳ್ಕೊಂಡ್ರ ಹೆಂಗೆ ಅಂತಂದ. ನಮಸ್ಕಾರ ಪ್ರಿಯ ವೀಕ್ಷಕರೇ. ನೀವೆಷ್ಟೇ ಒಳ್ಳೇದ್ ಮಾಡಿದ್ರು ಅದಕ್ಕೊಂದು ಕೊಂಕು ನುಡಿಯೋರು, ಅದಕ್ಕೊಂದು ಕಮೆಂಟ್ ಹಾಕೋರು ನಿಮ್ ಜೀವನದಲ್ಲೂ ಇದಾರಾ? ಬನ್ನಿ ಈ ಕತೆ ಕೇಳೋಣ. ಅದೊಂದು ಮದುವೆ ಸಂಭ್ರಮ. ವರನ ಕಡೆಯವರು ಒಂದು ಕೆಂಪು ಬಸ್ ತುಂಬಾ ತುಂಬಿಕೊಂಡು ವಧುವಿನ ಊರಿಗೆ ಬಂದು ಮುಟ್ಟಿದ್ರು. ಹೆಣ್ಣಿನ ಕಡೆಯವರು ಸಿರಿವಂತರು, ಉಳ್ಳವರು, ಅಗರ್ಭ ಶ್ರೀಮಂತರು. ತರಕಾರಿ ತೋಟ, ನೂರಾರು ಎಮ್ಮೆಗಳು, ಆಕಳುಗಳು, ಸಾವಿರಾರು ಕೋಳಿ ಇದ್ದ ಕೋಳಿ ಫಾರಂ, 1000ಕ್ಕೂ ಹೆಚ್ಚು ಕುರಿ ಇದ್ದವರು ಭರ್ಜರಿ ಸ್ವಾಗತವನ್ನ ಕೋರಿದ್ರು. ಬಸ್ಸಿನಲ್ಲಿ ಬಂದ ಎಲ್ಲಾ ಅತಿಥಿಗಳಿಗೆ ಬಗೆ ಬಗೆಯ ಅಡುಗೆಗಳು, ಜವಾರಿ ತುಪ್ಪದಲ್ಲಿ ಮಾಡಿಸಿದ 10 ಸಿಹಿ ಪದಾರ್ಥಗಳು, ವಿಧ ವಿಧವಾದ ಊಟೋಪಚಾರ, ಶುದ್ಧ ಹಾಲಿನಲ್ಲಿ ಮಾಡಿದ ಚಹಾ, ಕಾಫಿ, ಬಾಯಿ ಚಪ್ಪರಿಸೋದಕ್ಕೆ ಗೋಡಂಬಿ, ಬಾದಾಮ್, ಪಿಸ್ತಾ, ಇರಲಿಕ್ಕೆ ಜೋರಾದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ಇಬ್ಬೊಬ್ಬರಿಗೆ ಒಂದು ಕೊಣೆ, ಗಾದಿ ಹಾಕಿ ಮೆತ್ತನೆ ತಲೆದಿಂಬು ಕೊಟ್ಟು ಜೈಪುರದ ರಗ್ಗನ್ನ ಹೊದ್ಕೊಳ್ಳೋದು ಕೊಟ್ಟಿದ್ರು. ಸ್ನಾನಕ್ಕೆ ಬಿಸಿ ಬಿಸಿ ನೀರು, ಮೈಸೂರು ಸ್ಯಾಂಡಲ್ ಸೋಪು, ಶಾಂಪೂ, ಒರೆಸ್ಕೊಳ್ಳೋದಕ್ಕೆ ಅಪ್ಪಟ ಬಿಳಿ ಬಣ್ಣದ ಹೊಸ ಮೆತ್ತನೆ ಟಾವೆಲ್, ಹೀಗೆ ಎಲ್ಲವನ್ನ ವ್ಯವಸ್ಥೆ ಮಾಡಿದ್ರು. ಎಲ್ಲೆಲ್ಲೂ ಸ್ವಚ್ಛತೆ, ಸುವಾಸನೆ ತುಂಬಿ ರಾಜಾತಿಥ್ಯವನ್ನ ಕೊಟ್ಟಿದ್ರು. ಭರ್ಜರಿ ಭೋಜನವನ್ನ ಮಾಡಿ ರಾತ್ರಿ ಇಡೀ ತಂಪು ನಿದ್ದೆ ಮಾಡಿದ ಬೀಗರು ಮರುದಿನ ವಿಜೃಂಭಣೆಯಿಂದ ಮದುವೆ ನಡೀತು. ಅಲ್ಲೂ ಕೂಡ ಊಟೋಪಚಾರ ಆಯ್ತು. ಭರ್ಜರಿ ವ್ಯವಸ್ಥೆಯಲ್ಲಿ ತಿಂದು ಉಂಡು ತೇಗಿದ್ರು. ಮದುವೆ ಮುಗಿಸ್ಕೊಂಡು ಮರಳುತ್ತಾ ಇದ್ದ ಪ್ರತಿಯೊಬ್ಬ ಅತಿಥಿಗೆ ಉಡುಗೊರೆ ಅಂತ ಒಂದು ಬೆಳ್ಳಿ ಲೋಟ ಮತ್ತು ಆ ಊರಿನ ಸ್ಪೆಷಲ್ ದಾಳಂಬರಿ ಹಣ್ಣಿನ ಒಂದು ಬಾಕ್ಸ್ ಅನ್ನ ಕೊಟ್ಟು ಹೆಣ್ಣಿನ ಕಡೆಯವರು ಕಳಿಸಿದ್ರು. ಇಷ್ಟೆಲ್ಲ ಅನುಭವಿಸಿ ಆನಂದಿಸಿ ನವ್ವಧುವನ್ನ ಕರೆದುಕೊಂಡು ತಮ್ಮ ತಮ್ಮ ಊರಿಗೆ ಮರಳಿದ್ರು.